ಚಿಕ್ಕಸಿಂದೋಗಿಯ ಪ್ರಗತಿಪರ ಕೃಷಿಕರಾದ ಜಗದೀಶ್ ಅವರು ಪಡವಲಕಾಯಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಒಟ್ಟು 18 ಎಕರೆ ಜಮೀನಿನಲ್ಲಿ ಪಡವಲಕಾಯಿಯೊಡನೆ ಇತರ ತರಕಾರಿ ಬೆಳೆಗಳನ್ನು ಬೆಳೆದಿದ್ದಾರೆ. ತಮ್ಮ ಹಿರಿಯರ ರೀತಿಯಲ್ಲಿಯೇ ಪಡವಲಕಾಯಿಯ ಬೀಜಗಳನ್ನು ಉತ್ಪಾದಿಸಿ ಆ ಬೀಜಗಳನ್ನೇ ನಾಟಿ ಮಾಡಿ ಬೆಳೆ ಪಡೆಯುತ್ತಿದ್ದಾರೆ. ತರಕಾರಿಗಳೇ ಜಾಸ್ತಿ ಬೆಳಿತೀವಿ. ಯಾಕಂದ್ರೆ ಪಡವಲಕಾಯಿ, ಟಮಾಟಿ, ಚವಳಿಕಾಯಿ, ಬೆಂಡೆಕಾಯಿ, ಕುಂಬಳಕಾಯಿ ಎಲ್ಲ ಏನಿದ್ದಾವೆಲ್ಲ ವೆರೈಟಿ ಎಲ್ಲ ಹಾಕ್ತೀವಿ ಸರ್. ಮುಂಚೆ ಬಂದುಬಿಟ್ಟು ನೇಗಿಲು ಹೊಡಿಬೇಕು ಸರ್. ನೇಗಿಲು ಹೊಡ್ಬಿಟ್ಟು ಮಣ್ಣೆಲ್ಲ ಹಸನ ಮಾಡ್ಕೊಂಡು ಭೂಮಿ ಮೆತ್ತಗಿರ್ಬೇಕು ಸರ್. ಇದಕ್ಕೆ ಇದು ನಾಟಿ ಮಾಡಿ ಬಂದುಬಿಟ್ಟು ಜೂನ್ ಜುಲೈದಲ್ಲಿ ನಾಟಿ ಮಾಡ್ಬೇಕು ಸರ್. ಅಂದರೆ ಮಳೆಗಾಲ ಕಸಿದಾಗ ಇಳುವರಿ ಜಾಸ್ತಿ ಬರುತ್ತೆ. ಯೂರಿಯಾ, DAP ಕಾಂಪ್ಲೆಕ್ಸ್ ಮತ್ತು ಕೊಟ್ಟಿಗೆ ಗೊಬ್ಬರ ಮೇನ್ ಬೇಕು ಸರ್. ಹಾಗಾಗಿ ಟೈಮ್ ತರಿಗೆ ನೀರು ಬೇಕು. ಕೀಡಿ ನೋಡ್ಕೊಂಡು ಎಣ್ಣೆ ಸ್ಪ್ರೇ ಮಾಡಕ್ಕೆ ಸರ್. ಅದಕ್ಕೆ ಸಾಲಿಂದ ಸಾಲಿಗೆ ಬಂದುಬಿಟ್ಟು 2.5 ಫೂಟ್ ಇದು. ಗಿಡದಿಂದ ಗಿಡಕ್ಕೆ 1.5 ಅಡಿ ಗೊಬ್ಬರ ಹಾಕಿಬಿಟ್ಟು ಬೀಜ ನಾಟಿ ಮಾಡಿದರೆ ಒಳ್ಳೆ ಬೆಳೆ ಬರುತ್ತೆ ಸರ್. ಬಳ್ಳಿ ನಾಟಿ ಮಾಡಿದ ಮೇಲೆ 1 ತಿಂಗಳಿಗೆ ಅದು ಬಳ್ಳಿ ಸ್ಟಾರ್ಟ್ ಆಗುತ್ತೆ ಸರ್. ಅವಾಗ ನಾವು ಮಾಡ್ಕೊಂಡ್ರೆ ಗೂಟ ಹಾಕೋದು, ತರಸಿ ಹಾಕೋದು, ಅದಕ್ಕೆ ಬೇಕಾದಂತೆಲ್ಲ ಸರಕಾರಿ ತೊಗೊಂಬಂದು ನಾವು 1 ತಿಂಗಳೊಳಗೆ ಹಾಕಬೇಕು. 1 ತಿಂಗಳೊಳಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಉತ್ಪಾದನೆಗೆ ಅನುಕೂಲ ಆಗುತ್ತೆ. ಅದು ನೀರು ಸ್ವಲ್ಪ ಸಡೇದಿರೋ ಸರ್ ಡ್ರಿಪ್ ಮಾಡಿದ್ದೀವಿ. 2 ದಿವಸಕ್ಕೊಂದು ಸರಿ ಡ್ರಿಪ್ ಮುಖಾಂತರ ನೀರು ಬಿಡ್ತೀವಿ. ಅದ್ರ ಮುಖಾಂತರ ಗೊಬ್ಬರ ಬೇಕಾಗುತ್ತೆ. ಕಳೆ ಪಳೆ ಎಲ್ಲ ತೆಗಿಸ್ಬೇಕು ಸರ್. ಜಾಸ್ತಿ ಕಳೆ ಬಂದರೆ ರೂಟ್ರ್ ಹೊಡಿತೀವಿ ಸರ್ ಒಳಗಡೆ. ಆಮೇಲೆ ಬಳ್ಳಿ ಬಿದ್ದ ಮೇಲೆ ಲೇಬರಿಂದ ತೆಗಿಸ್ತೇವೆ. ಇದು ಫಸ್ಟಿಗೆ ಮಾಡೋಕ್ಕಾದ್ರೆ ಸ್ವಲ್ಪ ಖರ್ಚು ಜಾಸ್ತಿನೇ ಬರ್ತೀರಿ. ನೆಕ್ಸ್ಟ್ ಇಯರ್ಗೆ ಖರ್ಚು ಭಾಳ ಕಡಿಮೆ ಬರುತ್ತೆ. ಯಾಕಂದ್ರೆ ಇದೇ ಗೂಟ ಅರಿಶಿ ಎಲ್ಲ ವಾಪಸ್ ನಾವು ಯೂಸ್ ಆಗ್ತಾವಲ್ಲ. ಹಂಗಾಗಿ ಬಂದ್ಬಿಟ್ಟು ಎಕರೆಗೆ ಒಂದು 20,000 ಬರುತ್ತೆ. ಎಕರೆಗೆ ಭಾಳ ಆಗುತ್ತೆ. ಒಂದು ಅರ್ಧ ಎಕರೆಗೆ 20,000 ಬೇಕು ರೀ. ಇದು ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇದೆ ಸರ್. ಒಂದು ಬಾಕ್ಸ್ ಬಂದ್ಬಿಟ್ಟು 300 ರಿಂದ 400 ರೂಪಾಯಿ ಆಗುತ್ತೆ. ಅದು ಒಂದು 10-15 kg ಬರುತ್ತೆ ರೀ. ಇಳುವರಿ ಬಂದುಬಿಟ್ಟು ಸರ್ ಇದು 3 ತಿಂಗಳವರೆಗೆ ಬರುತ್ತೆ. ನಾವು ಇನ್ನೂ ಮೇಂಟೈನ್ ಮಾಡ್ಕೊಂತ ಹೋದರೆ 4-5 ತಿಂಗಳವರೆಗೆ ಬರುತ್ತೆ ಸರ್. ಇದು ನಾವು ಇದರಲ್ಲಿ ವಾರದಲ್ಲಿ 3 ಸಲ ಕಟ್ ಮಾಡ್ತೀವಿ ಸರ್. ಕಟಾವು ಮಾಡಿದರೆ 20 ರಿಂದ 30 ಬಾಕ್ಸ್ವರೆಗೆ ಬರುತ್ತೆ ಒಂದು ಸರಿ. ಅದೇ ಥರ 3 ಸಲ ಕಟ್ ಮಾಡಿದ್ರೆ 40 ರಿಂದ 50 ಬಾಕ್ಸ್ ಬರುತ್ತೆ. ಒಂದು 15-20 ರೂಪಾಯಿ ಆದಾಯ ಬರುತ್ತೆ ವಾರದಲ್ಲಿ. ವಾರ 20,000 ಆದಾಯ ಅಂತ ಹೇಳಿದ್ರೂ ಒಂದು ತಿಂಗಳಿಗೆ 80,000 ಆಗುತ್ತೆ. ಅದರಂಗೆ 3 ತಿಂಗಳು ಲೆಕ್ಕ ಹಾಕಿದರೆ 2,40,000 ರೂಪಾಯಿ ಆಗುತ್ತೆ. ಆದರೆ ಲೇಬರ್ ಚಾರ್ಜ್, ಅದು ಎಣ್ಣೆದು ಔಷಧಿ ಖರ್ಚು, ಗೊಬ್ಬರ ಖರ್ಚು ಅಂತ ಹೇಳಿದ್ರೆ ಒಂದು 5,000 ತೆಗೆದ್ರೆ 1.5 ಲಕ್ಷ ನಮಗೆ ಆದಾಯ ಆಗುತ್ತೆ.